ಮಾಡಿದಾಗ ಎಷ್ಟು ಖುಷಿ ಆಗುತ್ತೋ ತನ್ನ ಶಿಷ್ಯರು ನಮ್ಮ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸಮ್ಮ. ನಿಮಗೇನಾರ BP ಶುಗರ್ ಇದೇನಾರು ಹೋಗ್ಬೇಕು ಅಂತಂದ್ರೆ ಔಷಧ ತಗೊಂಡು ಹೋಗಂಗಿಲ್ಲ. ಈ ಪುರಾಣದಾಗ ಯಾರ್ಯಾರು ಜೋರಾಗಿ ಚಪ್ಪಾಳೆ ತಡ್ತೀರಿ ಅವ್ರಿಗೆಲ್ಲ ರಕ್ತ ಸಂಚಾರ ಜಾಸ್ತಿ ಆಗ್ತದೆ, BP ಶುಗರ್ ಕಾಣ ಹೋಗ್ತದೆ. ಒಂದು ಆನಂದ ಇಲ್ಲಿ ಬಂದು ಅವ್ರ ಶಿಷ್ಯ ಕರ್ಕೊಂಡು ಬಂದು ಅವ್ರಿಗೆ ಖಾತ್ರಿ ಆಗ್ಬಿಟ್ಟದ ಹೇರೂರಿನ ಹಿರೇಮಠಕ್ಕೆ ದಸರಾದಾಗ ಬಂದು ಹೋದ ಜೋರಾದ ಚಪ್ಪಾಳೆಯೊಂದಿಗೆ ಪೂಜೆಗೆ ಧನ್ಯವಾದವನ್ನು ಸಮರ್ಪಣೆ ಮಾಡೋದು. ಇನ್ನೋರ್ವ ಪೂಜ್ಯರು ನಾವು ಶ್ರೀಮಠಕ್ಕೆ ಬರೋದ್ರ ಮೂಲಕವಾಗಿ ಅವರ ದರ್ಶನ ಆಶೀರ್ವಚನವನ್ನು ದೈಪಾತ್ಯಕ್ಕೆ ಆಗಮಿಸಿರುವಂತಹ ಘಟಸ್ಥಲ ಬ್ರಹ್ಮ ಗಿರಿರಾಜ ಆಲೂರು ತೆಗ್ಗಿನ ಮಠ ಪೂಜ್ಯರಿಗೆ ನಮ್ಮ ಹಿರೇತಾತನವರಿಂದ ಗೌರವದ ಸನ್ಮಾನ. 7 ಜನ್ಮದ ಪುಣ್ಯ ಮಾಡ್ಯಾರ ಅಂತ ಸೇವೆ ಜಂತಕಲ್ನಿಂದ ರೈತ ಸಂಘದ ಅಧ್ಯಕ್ಷರು ಬಂದಾರ. ನಮ್ಮ ಹಿರೇಮಠಕ್ಕೆ ರೈತ ಸಂಘ ಬೀಸಿದ ಹಾಗೆ ಭೂಮಿ ತಾಯಿಯ ಮಗ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ಗೌರವದ ಸನ್ಮಾನವನ್ನು ಮಾಡ್ತಿದ್ದಾರೆ. ಇವ ಸರಿಯಾದ ಹೇಳಿದೆ ಈ ಒಂದೇ ದಿವಸ ಐತೆ. ಮಾರ್ಗದರ್ಶಕ ಹುಡುಗರ ಪರವಾಗಿ ಅವರು ಸನ್ಮಾನ ಸ್ವೀಕಾರ ಮಾಡಿಕೊಳ್ತಾ ಇದ್ದಾರೆ. ಇವತ್ತಿನ ಪ್ರಸಾದ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ತುಂಬು ಹೃದಯದ ಗೌರವದ ಸನ್ಮಾನ ನಡೆಯಕತ್ತೈತ್ರಿ. ಯವ ನಮ್ಮ ಶ್ರೀಮಠದ ಪರಮ ಭಕ್ತರಾಗಿರುವಂತಹ ಶಶಿಧರ್ ಮಾಲಿಗೌಡ ಪಾಟೀಲ್ರು ಅವ್ರಿಗೂ ಕೂಡ ಗೌರವದ ಸನ್ಮಾನ. ಅವರ ಸೇವೆ ಶ್ರೀಮಠಕ್ಕೆ ನಿರಂತರವಾಗಿ ಹೀಗೆ ಇರಲಿ ಅಂತ ಅವರಲ್ಲಿ ಹಾರೈಸುತ್ತಾ ಎಲ್ಲರೂ ಶಾಂತ ರೀತಿಯಿಂದ ಪ್ರಸಾದವನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇವೆ. ಅದೇ ರೀತಿಯಾಗಿ 101 ರೂಪಾಯಿ ಮೆಡಿಕಲ್, ಅದೇ ರೀತಿಯಾಗಿ ಚಂದಪ್ಪ ಅಡ್ಪತ್ ಸಾಕಿದೇನು ಇವರು ಸಹ 2 ರೂಪಾಯಿ.
ಈ ಕಡೆ ಸ್ವಲ್ಪ ಇರ್ತದೆ. ಅಷ್ಟೇ ಇಲ್ಲ. ಅದಕ್ಕೆ ಎಡಿಟ್ ಮಾಡ್ಬೇಕು ಅನ್ನಂಗಿದ್ರೆ ಆಮೇಲೆ ಹೇಳ್ಬೇಕು. ಅವ್ರ ಮಾತಿಗೆ ಮಸ್ತ್ ಬಾಳ ನಗಾಕತ್ತದ ಹುಡುಗ. ಯಾಕೆ ನಗತಿದಿ ಅಂತ ಅವ್ರು ಕೇಳಿದಾಗ ಹುಡುಗ ಹೇಳ್ತೈತಿ, ಅಲ್ಲಿ ಬೇಯವ್ವ ನನಗರ ಒಂದ ಮಗ ಐತಿ, ಒಂದ ಮೂಗ್ ಐತಿ. ಈ ಮೂಗ್ನ್ಯಾಗ ಒಂದ್ ಮೂಗ್ನ್ಯಾಗ ಸೋರು ಮೂಗ್ನ್ಯಾಗಿಂದು ಶಿಮ್ಲಾ ವರ್ಷಗಳದ ರಗಡಾಗಿತ್ತು ನನಗ. ಈಗಿನ 10 ಮಕ್ಕ ಅದಾವು, 10 ಮೂಗ್ ಅದಾವು, 10 ಮೂಗ್ನ್ಯಾಗ ಶಿಮ್ಲಾ ಹ್ಯಾಂಗ ವರ್ಷ ಅಂತ ನೋಡಿ ನನಗೆ ನಗಿ ಬರಕತ್ತೈತಿ ಅಂತ ಆ ಹುಡುಗ. ಅವಾಗ ಆ ಹುಡುಗ ನಕ್ಕ, ಅವ್ ನಕ್ಕಳು, ಅಲ್ಲಿರೋರು ಎಲ್ಲಾರು ಈ ಮಾತಿಗೆ ನಕ್ಕಾಗ ಸಾಕ್ಷಾತ್ ದೇವಿ ಪ್ರತ್ಯಕ್ಷವಾಗಿ ನಗಾಕತ್ತಳಂತ. ಎಂತ ಹುಡುಗ ಐತಿದು. ಹಂಗಂದ್ರೆ ಈ ಹುಡುಗ ನಾನು ನೋಡಿ ನಕ್ಕೈತಂದ್ರ ಇವನು ನೋಡಿ ಜಗತ್ತ ನಗಲಿ ಅಂತ ಆಶೀರ್ವಾದ ಮಾಡ್ತಾಳೆ. ಶ್ರೀಕೃಷ್ಣ ದೇವರಾಯರ ವಿಜಯನಗರದೊಳಗ ತೆನಾಲಿ ರಾಮಕೃಷ್ಣರಾಗಿ ಜಗತ್ತಿಗೆ ಬೆರೀತಾನೆ ನೋಡ್ರಿ ಆ ಹುಡುಗ. ಬಹುಶಃ ಈ ಮಾತು ಹೇಳುವಂತ ಉದ್ದೇಶ ಅಂದ್ರೆ ನಮ್ಮ ಪಂಡಿತ ವಿರೂಪಾಕ್ಷ ಗವಾಯಿಗಳವರು ಅವ್ರು ಹೆಂಗಂದ್ರೆ ದೇವಿ ಸ್ವರೂಪ, ಅವ್ರ ಹತ್ರ ಹೋಗಿರುವಂತ ವಿದ್ಯಾರ್ಥಿಗಳೆಲ್ಲರೂ ಕೂಡ ಮೂರ್ತಿಗಳೇ ಆಗಿ ಬರ್ತಾರೆ. ಅದಕ್ಕೆ ಈ ವೇದಿಕೆ ಮೇಲೆ ಹಾಡಿರುವಂತಹ ವಿದ್ಯಾರ್ಥಿಗಳ ವಿಜಯ ಸಾಕ್ಷಿ. ಅವ್ರಿಗಿನ್ನೂ ಉತ್ತರ
ಒಂದು ಹಿರೇಮಠ ಏನ್ ಕೆಲಸ ಮಾಡಕತ್ತೈತಿ ಅಂತ ಹೇಳ್ಕೊಂಡಂದ್ರ ನಿಮ್ಮನ್ನೆಲ್ಲರೂ ಕೂಡ ಒಂದು ಕಡೆ ಕುಂದಿರಿಸಿಕೊಂಡು ಉಪದೇಶಾಮೃತವನ್ನ ನೀಡಿ ನಿಮ್ಮೆಲ್ಲರಿಗೂ ಕೂಡ ಸನ್ಮಾರ್ಗದೊಳಗೆ ನಡ್ಕೊಂಡು ಹೋಗ್ರಿ ಅಂತಕ್ಕಂಥದ್ದನ್ನ ಒಂದು ರೀತಿ ಒಳಗ ತಿಳಿಸಿನಪ್ಪ ಅಂತ ಹೇಳಂದ್ರ ನಿಮ್ಮ ಆತ್ಮ ಉದ್ಧಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಪುರಾಣ ಪ್ರವಚನ ಮಾಡ್ಕೊಂಡ್ ಬರ್ತೈತಲ್ಲ ಇದು ಹಿರೇಮಠದ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದು ಯಾರ ಸಲುವಾಗಿ ಅಂತ ಹೇಳಂತಂದ್ರ ಭಕ್ತರ ಸಲುವಾಗಿ, ಸಮಾಜದ ಸಲುವಾಗಿ, ಲೋಕ ಕಲ್ಯಾಣಾರ್ಥವಾಗಿ ನಾವೆಲ್ಲರೂ ಕೂಡ ಪುರಾಣವನ್ನು ಹಚ್ಕೊಂಡು ಬರ್ಬೇಕಾಯ್ತಿ. ಈ ಪುರಾಣವನ್ನು ಹಚ್ಕೊಂಡು ಬಂದು ನಾವು ಉದ್ಧಾರ ಆಗೋದ್ರ ಜೊತೆಗೆ ನಮ್ಮವರನ್ನು ಕೂಡ ಉದ್ಧಾರ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ನಮ್ಮ ವೀರಯ್ಯ ಸ್ವಾಮಿಯವರು ಇವನಾರವ ಎಂದೆನಿಸದೆ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತಕ್ಕಂಥ ಮಾತನ್ನು ಶರಣ ಹೆಂಗ್ ಕರ್ಕೊಂಡು ಬಂದ್ರು ಅದನ್ನ ಹೃದಯಾರೆ ಸಾಕ್ಷೀಕರಿಸಿದಂಥವ್ರು ನಮ್ಮ ವೀರಯ್ಯ ಸ್ವಾಮಿಗಳು ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗುತ್ತೆ. ಇವರೆಲ್ಲ ನಮ್ಮ ಮಠದ ಮಕ್ಕಳು, ಇವರೆಲ್ಲ ನಮ್ಮ ಮನೆಯ ಮಕ್ಕಳು ಅಂತಕ್ಕಂಥ ಭಾವಿಯೊಳಗ ಪುರಾಣವನ್ನು ಹಚ್ಕೊಂಡು ಬಂದು ನಿಮ್ಮೆಲ್ಲರ ಮನಸ್ಸನ್ನ ಮೈಲಿಗೆಯನ್ನ ತೊಳೆಲಿಕ್ಕೆ ಹಚ್ಚಿದ್ದಾರೆ. ಮನಸ್ಸು ಮತ್ತು ಮೈಲಿ ಆಗುತ್ತೆ ಅಂದ್ರೆ ಅಂತ ಹೇಳಂತಂದ್ರೆ ಮೈಲಿ ಆಗತ್ತೈತಿ. ವರ್ಷದ ನಾನು ಮೊಬೈಲ್ ಚಾರ್ಜ್ ಮಾಡಿ ದಿವಸಕ್ಕೆ ಒಂದ್ಸಲ ಮೊಬೈಲ್ ಚಾರ್ಜ್ ಮಾಡ್ತೀನಿ. ನೀವೆಲ್ಲ ಎಲ್ಲ ತಲೆ ಅದ ಮೊಬೈಲ್. ಆ ಮೊಬೈಲ್ ಇಲ್ಲಪ್ಪ ಅಂತ ಹೇಳಂದ್ರೆ ಜೀವನನೇ ಇಲ್ಲ. ಜೀವನ ಐತಪ್ಪ ಅಂತ ಹೇಳಿ ಮೊಬೈಲ್ ಐತಪ್ಪ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಸಣ್ಣ ಮಗನ ಕೈಯಾಗ ಕೂಡ ಚಿಕ್ಕೋತ ನೀ ಕುಂದ್ರು ನಾ ಎಲ್ಲ ಕೆಲಸ ಮಾಡ್ತೀನಿ, ಅದ್ರ ಜೊತೆಗೆ ಧಾರಾವಾಹಿ ನೋಡ್ಕೊಂತ ಕುಂದಿರ್ತೀನಿ ಅಂತ ಹೇಳಿ ನಮ್ಮ ತಾಯಿಯಂತ ಅವ ತಿಕ್ಕೋತ ಬಂದು ಇವ್ರಿಗೆ ಆನಂದ ಆಗತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ಧಾರಾವಾಹಿ 7 ಗಂಟೆಯಿಂದ 10ವರೆಗೆ ಕ್ರೈಮ್ ನ್ಯೂಸ್ ಎಲ್ಲ ಮುಗಿದಾದ್ಮೇಲೆ ನಿನ್ ಕೈಯಂದು ಮೊಬೈಲ್ ಕಸ್ಕೊಳ್ತೀನಿ ಅವಾಗ ಬೆಳ್ಕೋವಂತೆ ಅಂತ ಹೇಳಿ ಮಕ್ಕಳಿಗೆ ಹೇಳ್ತಕ್ಕಂಥದ್ದು ನಮ್ಮ ಪರಿಪಾಠ ಆಗೈತೆ. ಹಂಗಾಗಿ ನಿಮ್ಮನ್ನೆಲ್ಲರೂ ಕೂಡ ಕ್ರೈಮ್ ನ್ಯೂಸ್ ನೋಡ್ರಿ, ಇರ್ತಕ್ಕಂಥ ಜೀವಗಳೆಲ್ಲರೂ ಕೂಡ ಸತ್ಯವಾಗಿರ್ತಕ್ಕಂಥ ನ್ಯೂಸ್ ಅನ್ನ ನೀವು ನೋಡ್ಬೇಕು ಅಂತ ಹೇಳಿ ನಿಮ್ಮ ಹೃದಯಕ್ಕೆ ತಟ್ಟುವ ಹಾಗೆ ಅವರು ಇವತ್ತು ನ್ಯೂಸ್ ಪುರಾಣ ಪ್ರವಚನವನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಹಂಗಾಗಿ ನಮ್ಮ ಭಕ್ತಿ ಶ್ರದ್ಧೆ ಹೆಂಗೈತಪ್ಪ ಅಂತ ಹೇಳಂತಂದ್ರ 7 ಗಂಟೆಗೆ ಎಲ್ಲರೂ ಕೂಡ ಬಂದು ಸರಿಯಾಗಿ ಕೊಟ್ಟು ಸ್ವಾಮಿಗಳು 1 ನಿಮಿಷ ಹೆಚ್ಚು ಕಡಿಮೆ ಆಗಂಗಿಲ್ಲ, ಅವ್ರಿಗೆ 1 ನಿಮಿಷ ಹೆಚ್ಚು ಕಡಿಮೆ ಆಗಂಗಿಲ್ಲ, ಕರೆಕ್ಟ್ ಆಗಿ ಬಂದು ತಮ್ಮ ಸೇವಾವನ್ನ ಮಾಡ್ತಕ್ಕಂಥ ಅದು ಹವ್ಯಾಸ ಅಲ್ಲ. ಯಾಕಂತಂದ್ರ ಅವರು ಪ್ರೀತಿಯಿಂದ ಮಾಡ್ತಕ್ಕಂಥ ಒಂದು ಕೆಲಸ. ಶರನ್ನವರಾತ್ರಿಯ ಅಂಗವಾಗಿ ಗಂಗಾವತಿ ತಾಲೂಕು ಹೇರೂರು ಗ್ರಾಮದ ಹಿರೇಮಠದಲ್ಲಿ ದೇವಿಯ ಪುರಾಣವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 9ನೇ ದಿವಸದ ಸಾಗಿ ಬರ್ತಾ ಇದೆ. ಈ ಒಂದು ಪುರಾಣವನ್ನು ಪ್ರವಚನ ಮಾಡಲು ಶ್ರೀಮಂದಿರಾಜನ ಪರಮಸ್ವಾಮಿ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳವರು ಆಗಮಿಸಿ ದೇವಿಯ ಪುರಾಣದ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬೈನಹಳ್ಳಿಯ ಪಟ್ಟಾಧಿಕಾರಿಗಳಿರ್ತಕ್ಕಂಥ ಶ್ರೀ ಷಟಸ್ಥಲ ಬ್ರಹ್ಮಿ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅದೇ ರೀತಿಯಾಗಿ ನಮ್ಮ ಹಾಲಹಳ್ಳಿ ಪರಮ ಪೂಜ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಹೇರೂರಿನ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ಗ್ರಾಮದ ಹಿರಿಯರು, ತಾಯಂದಿರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ದೇವಿಯ ಪುರಾಣವನ್ನು ಯಶಸ್ವಿಯಾಗಿ ಆಗಲಿಕ್ಕೆ ಎಲ್ಲರೂ ಕಾರಣೀಭೂತರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಗುರುವಾರ ದಿವಸ ಈ ಒಂದು ದೇವಿಯ ಪುರಾಣ ಮಂಗಲ ಆಗಿ ಅವತ್ತಿನ ದಿವಸ ವಿಜಯದಶಮಿ ಅಂದರೆ ಬನ್ನಿ ಮುರ್ತಕ್ಕಂಥ ಕಾರ್ಯಕ್ರಮ ಇರ್ತದೆ. ಈ ನಾಡಿನ ಎಲ್ಲ ಜನತೆಗೆ ಈ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆ ದೇವಿಯ ಕೃಪೆ ಸದಾಕಾಲ ಇರಲಿ ಅಂತ ಆಶಿಸಿ ಹಿರೇಮಠದಲ್ಲಿ ಹಿರೇನವರ ನೇತೃತ್ವದಲ್ಲಿ ರಾಮಭಾವಿ ದೇವಿಯ ಪ್ರಾಣ ಸಮರ್ಪಣೆ ಕಾರ್ಯಕ್ರಮವನ್ನು 9 ಜನರಿಗೆ ನಾಳೆ ಕೊನೆಯ ದಿನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಸಹ ಇರ್ತದೆ. ಎಲ್ಲ ಭಕ್ತರು ಮತ್ತು ಎಲ್ಲ ಶ್ರೀಗಳಿಗೆ ಎಲ್ಲ ಭಕ್ತರು ಕೂಡ ತಾಯಿ ಕೃಪೆಗೆ ಪುರಾಣ ಎಂದು ಕೇಳಿ ಒಂದು ಭಕ್ತರು ಆಗಮಿಸಿ ಎಲ್ಲರೂ ಆಶೀರ್ವಾದ ಮಾಡಿಕೊಳ್ಳುತ್ತಾರೆ. ಸಮಸ್ತ ನಡೆಯುವ
ಏನು ವರ್ಷಕ್ಕೆ ಜಾಸ್ತಿ ಆಕೈತಿ ಹೊರತು ಕಡಿಮೆ ಆಗ್ತಿಲ್ಲ. ದೇವಿ ಆಶೀರ್ವಾದದಿಂದ ಊರಲ್ಲಿ ಶಾಂತಿ ನೆಮ್ಮದಿನಿದೆ. ಯುವಕರಿಗೆ ಒಳ್ಳೆ ಮನಸ್ಸು ಕೊಟ್ಟು ಯಾವ ಕಡೆ ಅವ್ರಿಗೆ ಮನಸ್ಸು ಹೋಗ್ಲಾರ್ದಂಗೆ ಈ ದೇವಿ ಕಡೆ ಬರಂಗ ಆಶೀರ್ವಾದ ಮಾಡೈತಿ. ಇದರಿಂದ ಆಕೆ ದೊಡ್ಡ ಯಜಮಾನಲ್ಲ ಈ ನಡೆಸೋಂಥದ್ದು ಸಣ್ಣ ನಮ್ಮಂದೆಲ್ಲ ಆತನ ಕೈ ಮೇಲೆ ಇಷ್ಟು ದೇವಿದ ಆಶೀರ್ವಾದ ನಡೀತೈತಿ ಅಂದರೆ ಇದೆಲ್ಲ ಈ ದೇವಿ ಕೃಪೆಯಿಂದಲೇ ನಮ್ಮದೆಲ್ಲ ಈ ಮಠದಾಗ ಇರೋಂಥ ಹಿರೈ ಸ್ವಾಮಿಗೆ ನಾವು ಇದನ್ನು ಶರಣರಾಗಬೇಕಂತೀವಿ. ದೇವಿಗೂ ಎಲ್ಲ ಸಾರ್ವಜನಿಕರಿಗಿಂತ ಆತಗೆ ಇಷ್ಟೆಲ್ಲ ಸಣ್ಣ ವಯಸ್ಸಿಗೆ ಇಷ್ಟೆಲ್ಲ ನಡೆಸ್ತಾನಂದಿಂದ ಅದು ದೇವಿಗೆ ಎಷ್ಟು ಶಕ್ತಿ ಕೊಟ್ಟು ಪ್ರತಿ ವರ್ಷವೂ ಅದಕ್ಕೆ ಇನ್ನಷ್ಟು ಜಾಸ್ತಿ ಶಕ್ತಿ ಕೊಟ್ಟರೆ ಯುವಕರೆಲ್ಲ ಭಾಗವಹಿಸ್ತಾರೆ ಅಂತ ಹೇಳಿ ಬಯಸ್ತೀನಿ. ಈ ವರ್ಷ ಶರನ್ನವರಾತ್ರಿ ಅಂಗವಾಗಿ ಹಿರೂರು ಹಿರೇಮಠದಲ್ಲಿ ಪ್ರತಿ ವರ್ಷ ಹೆಚ್ಚಿನ ಜನ ಭಾಗವಹಿಸ್ತಾ ಇದ್ದಾರೆ. ಆಯುರಾರೋಗ್ಯ ಚೆನ್ನಾಗಿ ಕಾಪಾಡಲಿ ಎಲ್ಲ ಭಕ್ತಾದಿಗಳನ್ನು ಎಲ್ಲರೂ ಬಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಆ ದೇವಿ ಶಕ್ತಿ ಅಂಥದ್ದಿರುತ್ತೆ. ಮನೆಯಾಗೇನು ಕೆಲಸ ಇಲ್ಲದೆ ಕೇಳಂಗಿಲ್ಲ ಅಂಥದ್ದು ಏನು ಬೇರೆ ಸ್ವಾಮಿಗಳು ಹೇಳಲಾರ್ದೇ ತಾವೇ ತಮ್ಮ ಮನದಟ್ಟಾಗಿ ಬಂದು ಇಲ್ಲಿ ಸೇವೆ ಸಲ್ಲಿಸ್ತಾರೆ. ಪ್ರತಿ ಜನ ನಾವು ಜಾತಿ ಧರ್ಮ ಭೇದ ಯಾವುದೇ ಭೇದವಿಲ್ಲ ಇಲ್ಲಿ ಬಂದು ಭಾಗವಹಿಸ್ತಾರೆ. ಈ ಪುರಾಣ ಕಾರ್ಯಕ್ರಮವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಏರೂರು ಗ್ರಾಮದಲ್ಲಿರುವಂಥ ಶ್ರೀ ಏರೂರು ಹಿರೇಮಠದ ಮಹಾ ಜಗಜ್ಜನನಿ ಶಾಂಭವಿಯ ಮಹಾಪುರಾಣ ವೈಭವದಿಂದ ನಡೆಕಂತ ಬಂದಿರ್ತದೆ. ಇಲ್ಲಿ ಈ ಮಠದಲ್ಲಿ ಅನ್ನದಾಸೋಗ, ಜ್ಞಾನದಾಸೋಗ ಸರ್ವರಿಗೂ ಕೂಡ ಈ ತಾಯಿ ಜಗಜ್ಜನನಿ ಎಲ್ಲರಿಗೂ ಮನಮುಟ್ಟುವಂತೆ ನಮ್ಮ ಹೇರೂರು ಹಿರೇಮಠದ ವೇದಮೂರ್ತಿ ವೀರಯ್ಯ ಸ್ವಾಮಿಯವರು ಒಳ್ಳೆಯ ಡಾಕ್ಟರ್ ಹುಟ್ಟೂರೇಶ್ವರ ಮಹಾಸ್ವಾಮಿಗಳು ಅದ್ಭುತವಾಗಿ ಮಹಾಪುರಾಣವನ್ನು ಹೇಳುತ್ತಾರೆ. ಎಲ್ಲರ ಮನಮುಟ್ಟುವಂತೆ ಆ ಪುರಾಣವನ್ನು ಅವರು ಹೇಳಿ ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡೋಕ್ಕೆ ಬಂದಿರತಕ್ಕಂಥ ಸಾಕ್ಷಾತ್ ದೇವರು ಸಹಿತ ನಾವು ಹೇಳ್ಬೋದು ಅವರಿಗೆ. ಇಲ್ಲಿ ನಮ್ಮ ಹೇರೂರು ಗ್ರಾಮದ ಎಲ್ಲ ಭಕ್ತಾದಿಗಳಿಗೂ ಕೂಡ ಆ ದೇವಿ ಆರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲದನ್ನು ಕೊಟ್ಟು ಕಾಪಾಡಲಂತ ಹೇಳಿ ನಮ್ಮ ಹೇರೂರು ಹಿರೇಮಠದ ಶ್ರೀ ವೇದಮೂರ್ತಿ ವೀರಯ್ಯ ಸ್ವಾಮಿಯವರು ಉತ್ತರವಾಗಿ ಬೆಳೀಲಿ ಅಂತ ಹೇಳಿ ನನ್ನ ಸಕಲ ಸದ್ಭಕ್ತರಲ್ಲಿ ಶ್ರೀ ದೇವಿ ನವರಾತ್ರಿ ಅಂಗವಾಗಿ ಶ್ರೀ ದೇವಿ ಪುರಾಣ ಪರಮ ಪೂಜ್ಯರಾದಂಥ ಮಹಾಸ್ವಾಮಿಗಳು ಅದೇ ರೀತಿಯಾಗಿ ಪುರಾಣ ಪ್ರವಚನ ಅತಿ ಉಚ್ಚವಿಯಿಂದ ದೇವಿಯ ಪುರಾಣವು ಸಾಂಗೋಪಾಂಗವಾಗಿ ಜರುಗುವ ಕಾರ್ಯಗಳಿಗೆ ಇನ್ನೂ ಅದ್ಭುತವಾಗಲಿದ್ದು ಪ್ರತಿ ವರ್ಷ ಈ ವರ್ಷವೂ ಕೂಡ ಶರನ್ನವರಾತ್ರಿಯ ಅಂಗವಾಗಿ ಹೇರೂರು ಹಿರೇಮಠದಲ್ಲಿ ವಿಜೃಂಭಣೆಯಿಂದ ಜರುಗುತ್ತಿದ್ದು ಈ ವರ್ಷ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರತಾಪ್ನವರ ಆಶೀರ್ವಾದವನ್ನು ಪಡೆದು ಎಲ್ಲ ನಮ್ಮ ಗ್ರಾಮದ ಭಕ್ತಾದಿಗಳು ಸಹಕರಿಸಿ ವಿಜೃಂಭಣೆಯಿಂದ ನಡೆಯುತ್ತಿತ್ತು. 9 ದಿನಗಳ ಕಾಲ ನಡೆಯಲಿತ್ತು. ಎಲ್ಲ ಭಕ್ತಾದಿಗಳಿಗೂ ಆ ತಾಯಿಯ ಆಶೀರ್ವಾದ ಸದಾಕಾಲ ಇರಲಿ.